ಸಮಯ ಇಲ್ಲ ಅಂದ್ರೆ ನಮಗೂ ಲೇಟ್ ಆಗ್ಬಿಟ್ಟಿದೆ, 7-8 ಗಂಟೆ ಆಗ್ತಾ ಬಂದಿದೆ. ಇಲ್ಲ ನಾನು ಮಾತಾಡ್ತಾ ಇದ್ದೆ. ನಾನು ಆಲ್ರೆಡಿ ಮನೆಗಳ ಬಗ್ಗೆ ಹೇಳಿದ್ದೇನೆ. 3,25,000 ಮನೆಗಳನ್ನ ನಾವು ಕಟ್ಟೇವೆ ಅಂತ ಹೇಳಿ ಹೋದ್ ಬಡ್ಜೆಟ್ ಅಲ್ಲಿ ಹೇಳಿದ್ರಿ. ಈಗ ಹೇಳಿದಿರಾ 4,775 ಕೋಟಿ ನಾವು ವಸತಿ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡಿ 3,05,000 ಮನೆಗಳನ್ನ ಕಟ್ಟಿದ್ದೇವೆ ಅಂತೀರಾ. 2021-22 ಇರುವಂತಹ ಮನೆಗಳನ್ನೇ ಇನ್ನು ನೀವು 27,000 ಕೋಟಿ ಕೊಡಬೇಕು ಕ್ಷೇತ್ರಕ್ಕೆ. ಅಂದ್ರೆ ಈ ಸರ್ಕಾರದಲ್ಲಿ ಹಣ ಇದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನೀವು ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾದ್ರೆ ಸರ್ಕಾರ ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿರುವಂತದ್ದು. ಸುರೇಶ್ ಗೌಡ್ರೆ, ನೀವು ಇರ್ರಿ, ನಾವು ಭಾಗ್ಯಗಳಿಂದ ವರ್ಷಕ್ಕೆ ಹೋಗ್ತಾ ಇದೆ, ಅವ್ರನ್ನ ಉದ್ಧಾರ ಮಾಡಿ ಆರ್ಥಿಕತೆ ಮತ್ತೆ ಈ ಭಾಗ್ಯಗಳ ಬಗ್ಗೆ ನೀವು ಮಾತಾಡ್ತೇನೆ. ಹೀಲ್ಡಾಗ್ತೇನೆ ನೀವು. ನಾನು ಅವರು ಮನೆ ವಿಷಯ ಬಂದಿದ್ದಕ್ಕೆ ನಾನು ಸುರೇಶ್ ಗೌಡ ಅವರೇ, ಅಲ್ಲ ಈಗ ನಾನು ಸಮರ್ಪಕವಾಗಿ ಮಾತಾಡಬಹುದಾಗಿತ್ತು, ಬಟ್ ಈ ವಿಷಯಕ್ಕಷ್ಟೇ ನಾನು ರೆಸ್ಟ್ರಿಕ್ಟ್ ಮಾಡ್ಕೊಳ್ತೀನಿ. ಅಲ್ಲ ಆಮೇಲೆ ನಾವು ಮಾತಾಡ, ನಮ್ಮ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತತೆ. ತಮಗೆ ಏನಂತಂದ್ರೆ ಇಲ್ಲಿ ಶೆಟ್ಟಿ ಸಾಹೇಬ್ರೆ 2,250 ಮನೆಗಳು ಏನ್ ಸ್ಯಾಂಕ್ಷನ್ ಆಗಿದಾವೆ, ಇದರಲ್ಲಿ ಕೇವಲ 835 ಮನೆ ಮಾತ್ರ ಕಂಪ್ಲೀಟ್ ಆಗಿರತಕ್ಕಂಥದ್ದು. ಅದಕ್ಕೆ ನಮಗೆ ಕೊಟ್ಟರು ಫುಲ್ ಮನೆ ಕೊಡಬೇಕಾಗಿದ್ರೆ ನಾವು ಟೋಟಲ್ 27 ಕೋಟಿಯಲ್ಲಿ ನಾವು ಬಂದ ಮೇಲೆ ದುಡ್ಡು ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥ ನಮ್ ಗಮನಕ್ಕಿರಲಿ. ಐ ಆಮ್ ನಾಟ್ ಟ್ರೈಂಗ್ ಟು ಟೇಕ್ ಇಟ್ ಆಸ್ ಅ ಪೊಲಿಟಿಕಲ್ ಇಶ್ಯೂ, ಬಟ್ ನೀವು ಆ ತರ ಮಾತನಾಡಿದಕ್ಕೆ ನಾನು ಮಾತನಾಡಬೇಕಾಗಿತ್ತು. ಇಲ್ಲಿ ನಾನು ಯಾವ್ಯಾವ ವರ್ಷದಲ್ಲಿ ಎಷ್ಟು ದುಡ್ಡು ಬಿಡುಗಡೆ ಆಗಿರುತ್ತೆ ಹೇಳಿರ್ತಕ್ಕಂಥದ್ದೇ, ಬೇಕಾದ್ರೆ ಸಮರ್ಪಕವಾಗಿ ನಿಮಗೆ ಮನೆ ಸಚಿವರೇ ಈಗಷ್ಟೇ ನೀವು ಬಿಡುಗಡೆ ಮಾಡಿದ್ದೀರಾ, ಮುಟ್ಟಿ ತಲುಪಿಲ್ಲ, ಮಾತಾಡಕನೆ ಬಿಡ್ರಿ, ತಲುಪಿಲ್ಲ ಅವರಿಗೆ ಮಾತಾಡಕ್ ತಲುಪಿಸ್ ಅಲ್ರಿ. ಅಲ್ಲ ಅಧ್ಯಕ್ಷರೇ, ದಿನಕರ್ ಅವರೇ, ಅಲ್ಲ ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷರೇ, ಈಗ ಯಾರಿಗೆ ತಲುಪಿಲ್ಲ ಅವ್ರು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇದು ಡಿಬಿಟಿ ಮುಖಾಂತರ ಹೋಗ್ತಕ್ಕಂಥದ್ದು. ಈಗ ಸರ್ಕಾರ ಸುಳ್ಳು ಹೇಳಕ್ ಬರದಲ್ಲಿ. ಇಲ್ಲಿ ಸರ್ಕಾರದ ರಿಪೋರ್ಟ್ ನಾನು ಓದ್ತಾ ಇದ್ದೀನಿ, ಇದನ್ನ ಸ್ವಲ್ಪ ಯು ಹ್ಯಾವ್ ಟು ಕನ್ಸಿಡರೇಟ್. ಯಾಕಂದ್ರೆ ಹೇಳ್ತಾ ಇದೀನಿ ಅಂತಂದ್ರೆ 22-23 ನಾವೇ ದುಡ್ಡು ಕೊಟ್ಟಿದ್ದೀವಿ, 23-24 ನಾವೇ ದುಡ್ಡು ಕೊಟ್ಟಿದ್ದೀವಿ, 24-25 ನಾವೇ ದುಡ್ಡು ಕೊಟ್ಟಿದ್ದೀವಿ. ಪ್ರಾರಂಭ ಆಗಿರ್ತಕ್ಕಂಥ 4 ವರ್ಷದಿಂದ ಇದು. ಸೊ ಸ್ವಲ್ಪ ಸಮಾಧಾನ ಆಗಿರಿ, ಕೇಳಿಸ್ಕೊಳ್ಳಿ ಫಸ್ಟ್, ಆಮೇಲೆ ನೀವು ಮತ್ತೆ ಇಷ್ಟೊತ್ತಿಗೆ ಅದನ್ನ ಮುಗಿಸಿ ಮತ್ತೆ ಹೊಸದಾಗಿ ನೀವು ಮನೆಯನ್ನು ಕೊಡಬೇಕಾಗಿತ್ತು. ವಾರ್ಷಿಕ ಯೋಜನೆನ ಅಲ್ಲ, ಪಂಚವಾರ್ಷಿಕ ಯೋಜನೆನ 5 ವರ್ಷ ಕಟ್ಟುವಂತ ಮನೆನ 1 ವರ್ಷದಲ್ಲಿ ಮನೆ ಕಟ್ಟೋದಕ್ಕೆ ನೀವು 5 ವರ್ಷ ಗಂಟಲೆ ಕೊಟ್ಟರೆ ಹೇಗೆ? ಪ್ರತಿಯೊಂದು ಕೂಡ ಪ್ರಶ್ನೆ ಮಾಡಬಹುದು. ಅಲ್ಲ ನೀವು ಕೂತ್ಕೊಳ್ಳಿ. ಈಗ ಬಸವ ವಸತಿ ಯೋಜನೆ ಇದು ಮನೆ, ಇದು ಅವ್ರು ಸ್ವಂತ ಕಟ್ಕೋಬೇಕು. ಸರ್ಕಾರ 1,20,00,000 ಬೆನಿಫಿಟ್ ಕೊಡ್ತದೆ. ಕೇಳ್ರಿ ನಿಮಿಷ. ಬಸವ ವಸತಿ ಯೋಜನೆ